ಯಡಿಯೂರಪ್ಪನವರು ತಮ್ಮ ಮಗನ ಆದ್ರೂ ಕೆಲಸ ಮಾಡವ ಅನ್ನುವಂಥ ಮೆಸೇಜನ್ನು ಈಗಾಗಲೇ ಬಿಡ್ತಾ ಇದ್ದಾರೆ. ಅವ್ರ ಸಲುವಾಗಿ ದಿಲ್ಲಿ ತನಕ ಹೋಗಿ ಬರ್ತಾ ಇದ್ದಾರೆ, ಮಾಡ್ತಾಯಿದ್ದಾರೆ, ಎಲ್ಲರಿಗೂ ಭೇಟಿ ಆಗ್ತಾಯಿದ್ದಾರೆ. ನಿಧಾನಕ್ಕೆ ವಿಜಯೇಂದ್ರ ಕೈ ಬಲ ಆಗ್ಲಿಕ್ಕೆ ಹತ್ತದ ರೀ. ಹಿರಿಯರು ಏನಾದರೂ ಸಂಧಾನ ಮಾಡಿಕೊಂಡು ಆಯ್ತಪ್ಪ ಮಾಡ್ಕೋ ನಾವು ಹೇಳಿದಂಗೆ ಇಳ್ಕೊಂಡು ಹೋಗು ಅನ್ನೋ ಕೊಟ್ಟರಪ್ಪ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ವಿಜಯೇಂದ್ರ ಅವರು ಅಧ್ಯಕ್ಷ ಆಗೋದು ಅಷ್ಟೇ ಖಚಿತ ಅನ್ನೋದು ಸ್ಪಷ್ಟ ಆಗಿದೆ. ಹೀಗಾಗಿ 1 ಹಿಡಿದಂಥ ವಿರೋಧಿ ಬಣದವರು ಏನು ಮಾಡಬೇಕು ಮುಂದಿನ ಹೆಜ್ಜೆ ಅನ್ನುವಂಥದ್ದು ಚಿಂತೆ ಅವ್ರಿಗೆ ಕಾಡಲಿಕ್ಕೆ ಹಚ್ಚಿದ್ದಾರೆ. ಯಾಕೆಂದರೆ ಒಂದೇ ಪಕ್ಷದಲ್ಲಿ ಉಳಿದ್ರೂ ಸಹಿತ ನಾವು ವಿಜಯೇಂದ್ರ ಅವ್ರ ಕ್ಯಾಂಗನಿಗೆ ಯಾವಾಗ ಇದ್ದೇ ಇರ್ತೀವಿ. ಆದರೂ ಇಲ್ಲೊಂದು ನಾವು ಗಮನಿಸ್ಬೇಕಾಗಿದ್ದೀರಪ್ಪ ಅಂದರೆ ಯಡಿಯೂರಪ್ಪನವರಾಗಿರ್ಬೋದು, ಅವ್ರ ಮಗ ಆಗಿರ್ಬೋದು, ಅಥವಾ ಯಾಕಂದ್ರೆ ಯಡಿಯೂರಪ್ಪನ ರಾಜಕೀಯನ ಅವ್ರ ಮಗ ಮಾಡ್ತಾಯಿದ್ದಾರೆ. ಯಡಿಯೂರಪ್ಪನವರು ಎಂಥ ವಿರೋಧಿಗಳಿದ್ದರೂ ಅವ್ರು ದೋಸ್ತಿ ಮಾಡ್ಕೊಂಡು ಹೋಗ್ತಾರೆ, ಒಂದು ಲಾಭ ಆಗ್ತದೆ ಅಂತಂದ್ರೆ ಅದಕ್ಕಾಗಿ ಅವ್ರು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾರೆ. ಆದರೆ ತಮ್ಮ ಮಗನ ಅಧ್ಯಕ್ಷ ಆಗಬೇಕು ಮತ್ತು ಮುಖ್ಯಮಂತ್ರಿ ಆಗಬೇಕು ಅವ್ರು ತಲೆಯಿಲ್ಲದ. ಹೀಗಾಗಿ ಯಾರು ಏನು ಹೇಳಿದ್ರು ಕೇಳಿಸಿದ್ರೊಳಗಿಲ್ಲ. ಮತ್ತು ಬೊಮ್ಮಾಯಿ ಅವ್ರನ್ನಾಗಲಿ ಸದಾನಂದ ಗೌಡರನ್ನಾಗಲಿ ಅವರು ಅಧ್ಯಕ್ಷನ ಮಾಡಿಸ್ಕೊಳ್ತಾರೋ ಅನ್ನೋದು ಅಷ್ಟ ಏನಪ್ಪ ಅಂತಂದ್ರೆ ಕಠಿಣವಾದ ವಿಷಯ ಆಗಿದೆ ಅಂತ ಹೇಳ್ತಾ, ಏನೋ ಆಗಲಿ ಈಗಂತೂ ಹಿರಿಯರ ಜೊತೆ ಏನೋ ಸಂಧಾನ ನಡೆಸಿದಾರೆ, ಮಾತುಕತೆ ನಡೆಸಿದಾರೆ ಅಂತ ಮಾತುಗಳಿದ್ದಾವೆ. ಅವ್ನು ಒಪ್ಪಿಸ್ಕೊಂಡು ತಾನ ಅಧ್ಯಕ್ಷರಿಗೆ ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಯಡಿಯೂರಪ್ಪನವರ ಮಗ ವಿಜೇಂದ್ರ ಅವರು ಮಾಡ್ತಾಯಿದ್ದಾರೆ. ಹೀಗಾಗಿ ಹೆಚ್ಚು ಕಡಿಮೆ ಈ ವಿಜೇಂದ್ರ ಆಯ್ಕೆ ಆಗ್ಬೋದಾ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಂಡದ. ಏನಾಗ್ತದೆ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.